ಬಿಸಿಬೇಳೆ ಬಾತನ್ನು ಒಮ್ಮೆ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಜೊತೆಗೆ ತುಂಬ ಸಿಂಪಲಾಗಿ ಕೂಡ ಮಾಡ್ಕೊಳ್ಳೋದು. ನಮಗೆ ಹೊರಗಡೆ ಹೋಟೆಲ್ಲು ಅಥವಾ ದೇವಸ್ಥಾನಗಳಲ್ಲೆಲ್ಲ ತಿಂತೀವಲ್ಲ, ಅದೇ ಟೇಸ್ಟಲ್ಲಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಿಸಿಬೇಳೆ ಬಾತನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು, ಆನಂತರ ತೊಗರಿಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು 2 ರಿಂದ 3 ವಿಷಲ್ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಅಕ್ಕಿ ಬೇಳೆ ಒಟ್ಟಿಗೆ ಬೇಯಿಸ್ಕೊಳ್ತಾರೆ. ನಾನಿಲ್ಲಿ ಮೊದಲು ಬೇಳೆನ ಸ್ವಲ್ಪ ಬೇಯಿಸ್ಕೊಂಡು ಆನಂತರ ಅಕ್ಕಿನ ಇದರೊಟ್ಟಿಗೆ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ಅನ್ನುವಂಥದ್ದು ತುಂಬ ಮೆತ್ತಗೆ ಬೆಂದಿದೆ. ಇದರಿಂದ ನಮ್ಮ ಬಿಸಿಬೇಳೆ ಬಾತಿನ ರುಚಿ ಅನ್ನುವಂಥದ್ದು ತುಂಬಾ ಹೆಚ್ಚಾಗುತ್ತೆ. ಇನ್ನು ನಾನು ಯಾವ ಕಪ್ ಅಳತೆಯಲ್ಲಿ ಬೇಳೆ ತೊಗೊಂಡಿದ್ನೋ ಅದೇ ಅಳತೆಯಲ್ಲಿ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಅಂದರೆ 2 ಸಮ ಪ್ರಮಾಣದಲ್ಲಿ ಇದ್ದಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದರ ಜೊತೆಗೇ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಶೇಂಗಾನ ಒಂದು 10 ನಿಮಿಷ ನೆನೆಸಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೆನೆಸಿರೋಂಥ ಒಂದು ಬಟಾಣಿ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಹಸಿ ಬಟಾಣಿ ಇದೆ ಅಂದರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಇನ್ನು ಇದಕ್ಕೆ ತರಕಾರಿಗಳನ್ನು ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ನವಿಲುಕೋಸು, ಈ 3 ಹಾಕ್ಕೊಳ್ತಾ ಇದ್ದೀನಿ. ಈ 3 ಕಂಪಲ್ಸರಿಯಾಗಿ ಹಾಕ್ಕೊಳ್ಬೋದು. ಇನ್ನು ಇದರ ಜೊತೆಗೆ ನೀವು ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಜಾಸ್ತಿ ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ಬೀಟ್ರೂಟ್ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಆಗಿರೋವಂಥ ತರಕಾರಿ ಯಾವುದಿದೆಯೋ ಅದನ್ನು ಸೇರಿಸ್ಕೊಳ್ಬೋದು. ಆದರೆ ನಮಗೆ ಈ ಒಂದು ಬಿಸಿಬೇಳೆ ಬಾತ್ ಅಂದರೆ 3 ತರಕಾರಿ ಕಂಪಲ್ಸರಿಯಾಗಿರಬೇಕು. ಅದನ್ನು ಈ ರೀತಿ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನೋಡಲಿಕ್ಕೂ ಕೂಡ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಅಕ್ಕಿಯನ್ನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ ನಾನಿಲ್ಲಿ ಒಂದು 5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬಿಸಿಬೇಳೆ ಬಾತನ್ನು ಮಾಡ್ಕೊಳ್ತಾ ಇರೋದ್ರಿಂದ ಅದು ಸ್ವಲ್ಪ ತೆಳುವಾಗಿಯೇ ಇರಬೇಕು. ನಾವು ಬೇಯಿಸೋ ಹೊತ್ತಿಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಕೊಂಡ್ರೆ ಆಮೇಲೆ ನಮಗೆ ನೀರು ಅಷ್ಟು ಜಾಸ್ತಿ ಬೇಕಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಮೊದಲೇ ಒಂದು 5 ಕಪ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ನೋಡಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಇನ್ನು ಈ ಕಡೆ ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲೆನ ಹುರ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಬಾಣಲೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ನಾನಿಲ್ಲಿ ಮೆಂತ್ಯ ತೊಗೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಇನ್ನು ನೋಡಿ, ಮಸಾಲೆಗೆ ನಾನಿಲ್ಲಿ 1 ಪೀಸ್ ಆಗುವಷ್ಟು ಚಕ್ಕೆ, 2 ಏಲಕ್ಕಿ, 4 ಲವಂಗ, ಒಂದು 8 ರಿಂದ 10 ಕಾಳುಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಇದರೊಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಅಂದರೆ ತುಂಬ ಸಮಯ ಯಾವ್ದು ತೊಗೊಳುತ್ತೆ ಹುರ್ಕೊಳ್ಳೋದಕ್ಕೆ ಅದಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಉದ್ದಿನಬೇಳೆ, ಕಡಲೆಬೇಳೆನ ಮೊದಲು ಹಾಕ್ಕೊಂಡು ಹುರ್ಕೊಳ್ಬೇಕು. ಹಾಗಾಗಿ ಆನಂತರ ನಮ್ಮ ಹಿಡಿಯಲ್ಲಿ 1 ಮುಷ್ಟಿ ಆಗೋಷ್ಟು, ನಾವು ಒಂದು ಮುಷ್ಟಿಯನ್ನು ಹಿಡಿದಾಗ ಎಷ್ಟು ಬರುತ್ತೋ ಅಷ್ಟು ಧನಿಯಾ, ಅಥವಾ ಹತ್ತತ್ರ ಒಂದು 3-3.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ನೀವಿಲ್ಲಿ ತೊಗೊಳ್ಬೇಕಾಗತ್ತೆ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳು, ಒಂದು 2 ರಿಂದ 3 ಚಿಟಿಕೆ ಆಗುವಷ್ಟು ಗಸಗಸೆ, ಇದನ್ನು ಕೂಡ ಈ ಸಮಯದಲ್ಲೇ ಹಾಕ್ಕೊಂಡು ಅದನ್ನೆಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತೀವೋ ಆ ಒಂದು ಮಸಾಲೆ ಎಷ್ಟು ಚೆನ್ನಾಗಿ ನಮಗೆ ಒಂದು ಸ್ಮೆಲ್ ಬರುತ್ತೆ, ಚೆನ್ನಾಗಿ ಹುರಿಯುತ್ತೋ ಅಷ್ಟು ರುಚಿ ಮತ್ತು ಪರಿಮಳ ಹೆಚ್ಚಾಗುತ್ತೆ. ಇನ್ನು ನಾನಿಲ್ಲಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಒಣ ಮೆಣಸನ್ನು. ನಿಮಗೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಒಂದು 10 ರಿಂದ 12 ಹಾಕ್ಕೊಂಡಿದ್ದೀನಿ. ಆನಂತರ ಒಂದು 2 ಎಸಳು ಆಗೋಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಷ್ಟನ್ನು ಕೊನೆಯಲ್ಲಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದು ಗರಿ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಇನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಈ ಸಮಯದಲ್ಲಿ ಆಫ್ ಮಾಡಿಕೊಂಡು ಒಂದು 4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸು ಆಫ್ ಆಗಿರಬೇಕು. ಈ ಒಂದು ಬಿಸಿನಲ್ಲೇ ನಮಗೆ ಒಣ ಕೊಬ್ಬರಿ ಅನ್ನುವಂಥದ್ದು ಡ್ರೈ ಆಗುತ್ತೆ. ತುಂಬ ಉರಿ ಇಟ್ಕೊಂಡು ನಮಗೆ ಹುರ್ಕೊಂಡ್ಬಿಟ್ರೆ ಸೀದೋದಂಗೆ ಅನಿಸುತ್ತೆ ಈ ಒಂದು ಒಣ ಕೊಬ್ಬರಿ ಎಲ್ಲ. ಹಾಗಾಗಿ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ. ಈ ಒಂದು ಬಿಸಿನಲ್ಲೇ ಒಂದು 2 ನಿಮಿಷ ಈ ರೀತಿ ಮಾಡ್ಕೊಂಬಿಟ್ರೆ ಒಣ ಕೊಬ್ಬರಿ ಕೂಡ ಡ್ರೈ ಆಗುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತರಿಯಾಗಿ, ತುಂಬ ನೈಸಾಗಿ ಏನು ಬೇಡ, ತರಿಯಾಗಿ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕು. ಇನ್ನು ಈ ಕಡೆ ನಾವು ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಒಂದು ವಿಷಲ್ ಬಂದಿದೆ. ಒಂದು ವಿಷಲ್ ಬಂದ ಮೇಲೆ ನಾನಿಲ್ಲಿ ತೆಗಿತಾ ಇದ್ದೀನಿ. ನೋಡಿ, ಈ ಒಂದು ಹದದಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು 2 ರಿಂದ 2.5
ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಎಣ್ಣೆನೂ ಹಾಕ್ಕೊಳ್ಬೋದು. ಅದ್ರ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಮತ್ತು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು. ಇನ್ನು ನಾವು ಹಸಿ ಬಟಾಣಿ ಹಾಕ್ಕೊಳ್ತೀವಿ ಅಂದರೆ ಈ ಸಮಯದಲ್ಲಿ ನೀವು ಹಾಕ್ಕೊಳ್ಬೋದು. ನಾವು ಒಗ್ಗರಣೆ ಮಾಡ್ಕೊಳ್ತೀವಿ ಈ ಸಮಯದಲ್ಲಿ ಹಸಿ ಬಟಾಣಿ ಹಾಕ್ಕೊಳ್ಬೋದು. ಇನ್ನು ಫ್ಲೇವರ್ಗೆ ಅಂತೇಳಿ ಬಿಸಿಬೇಳೆಭಾತ್ ಒಂದು ಒಳ್ಳೆ ಘಮ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಹಿಂಗೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಎಸಳು ಆಗೋಷ್ಟು ಕರಿಬೇವಿನ ಎಲೆಗಳು, ಇದಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇನ್ನು ನಾವು ಮೊದಲೇ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಒಂದು ಪೌಡರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಈರುಳ್ಳಿ, ಟೊಮೊಟೊ ಅಥವಾ ಈ ಒಂದು ಕ್ಯಾಪ್ಸಿಕಮ್ಮು ಎಲ್ಲನೂ ಸೇರಿಸ್ತಾರೆ. ಅದನ್ನು ಏನಾದರೂ ನಿಮಗೆ ಸೇರಿಸ್ಕೊಳ್ಳೋ ಒಂದು ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆಗತ್ತೆ ಅಂದರೆ ಈ ಒಂದು ಅಂದರೆ ಎಣ್ಣೆಯಲ್ಲಿ ನಾವು ಏನು ಒಗ್ಗರಣೆ ಮಾಡ್ಕೊಂಡವಲ್ಲ ಆ ಸಮಯದಲ್ಲಿ ಈರುಳ್ಳಿ, ಟೊಮೊಟೊ ಅಥವಾ ಕ್ಯಾಪ್ಸಿಕಮ್ಮು ಅದನ್ನು ನೀವು ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ. ಸಾಮಾನ್ಯವಾಗಿ ನಮಗೆ ಈ ಒಂದು ದೇವಸ್ಥಾನಗಳಲ್ಲೆಲ್ಲ ಸಿಗುತ್ತಲ್ಲ ಬಿಸಿಬೇಳೆಭಾತು, ಅದರಲ್ಲಿ ಹಾಕಿರೋದಿಲ್ಲ. ಆ ಒಂದು ಫ್ಲೇವರ್ ಬರಬೇಕು ಅಂದರೆ ಸ್ಕಿಪ್ ಮಾಡ್ಬೋದು. ನಿಮ್ಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಬೋದು. ಇನ್ನು ನಾನಿಲ್ಲಿ ಮಾಡ್ಕೊಂಡಿರೋವಂಥ ಪೌಡರ್ ಏನಿತ್ತು ಅಷ್ಟನ್ನು ಹಾಕ್ಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸ ತೆಗೆದಿಟ್ಟಿದ್ದೆ, ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಹುಣಸೆ ಹಣ್ಣಿನ ರಸ ಏನಿದೆ ಸ್ವಲ್ಪ ಕುದಿಲಿಕ್ಕೆ ಬರೋ ಅಂಥ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಸೇರಿಸ್ಕೊಳ್ಬೇಕು. ನಾವೆಲ್ಲೂ ಉಪ್ಪನ್ನು ಹಾಕಿಲ್ಲ, ಹಾಗಾಗಿ ಇಲ್ಲೇ ನೀವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೀವಿಲ್ಲಿ ಹಾಕ್ಕೊಳ್ಳಿ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇನ್ನು ನೀರನ್ನು ಸೇರಿಸ್ಕೊಳ್ಬೇಕು. ನಾವು ಮೊದಲೇ ಒಂದು 5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ, ನಾನಿಲ್ಲಿ ಮತ್ತೆ 1.5 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ಹತ್ತತ್ರ ನಾನಿಲ್ಲಿ ಒಂದು 6.5ರಿಂದ 7 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅಷ್ಟು ನೀರು ಬೇಕಾಗತ್ತೆ. ಇನ್ನು ಕೊನೆಯಲ್ಲಿ ನಾವು ಎಷ್ಟು ಹುಣಸೆ ಹಣ್ಣನ್ನು ತೊಗೊಳ್ತೀವೋ ಅದೇ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ಆಗಲೇ ನಮಗೆ ಒಂದು ಹುಳಿ ಸಿಹಿ ಅನ್ನೋವಂಥದ್ದು ಬ್ಯಾಲೆನ್ಸ್ ಆಗುತ್ತೆ. ಬೆಲ್ಲ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿದು ಕುದಿ ಬರಬೇಕು. ಕುದಿ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ನಾವು ಮೊದಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಈ ಒಂದು ಅಕ್ಕಿ, ಬೇಳೆ, ತರಕಾರಿ ಅದನ್ನೆಲ್ಲನೂ ಈ ಸಮಯದಲ್ಲಿ ಸೇರಿಸ್ಕೊಳ್ಬೇಕು. ಅಂದರೆ ಕುದಿ ಬರ್ತಾ ಇರೋವಂಥ ಸಮಯದಲ್ಲಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಹದದಲ್ಲಿ ನಿಮಗೆ ನೀರು ಸ್ವಲ್ಪ ಬೇಕಿತ್ತು ಅಂದರೆ ಕಾಯಿಸಿರೋಂಥ ಬಿಸಿ ನೀರನ್ನು ಸೇರಿಸ್ಕೊಳ್ಬೋದು. ಉಪ್ಪು, ಖಾರ ಏನೇ ಬೇಕಿತ್ತು ಅಂದರೆ ಈ ಒಂದು ಸಮಯದಲ್ಲಿ ನೀವು ಸೇರಿಸ್ಕೊಳ್ಬೋದು. ರುಚಿಯನ್ನು ನೋಡಿಬಿಟ್ಟು ಉಪ್ಪು ಬೇಕೋ ಖಾರ ಬೇಕೋ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ನೀರು ಬೇಕು ಅಂದರೆ ಈ ಸಮಯದಲ್ಲೇ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ನಮಗೆ ಬಿಸಿಬೇಳೆ ಭಾತ್ ಅನ್ನೋವಂಥದ್ದು ಗಟ್ಟಿಯಾಗಿರಬಾರ್ದು, ತೆಳುವಾಗಿರಬೇಕು. ಹಾಗಂತೇಳಿ ತುಂಬ ನೀರು ಮಾಡ್ಕೊಳ್ಬಾರ್ದು. ಒಂದು ಹದದಲ್ಲಿ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಇದು ಕಂಪ್ಲೀಟಾಗಿ ಈಗ ಕರೆಕ್ಟಾಗಿರೋಂಥ ಹದದಲ್ಲಿದೆ. ನಾನು ಇದನ್ನು ಬೇಯಲಿಕ್ಕೆ ಬಿಡ್ತಿದ್ದೀನಿ. ಹತ್ತತ್ರ ಇದನ್ನು ಒಂದು 4ರಿಂದ 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ ಒಂದು ಮಸಾಲೆ ಎಲ್ಲ ಅಕ್ಕಿ, ಬೇಳೆ ಮತ್ತು ತರಕಾರಿ ಏನು ಹಾಕಿದ್ವಿ ಎಲ್ಲದಕ್ಕೂ ಹಿಡಿಬೇಕಲ್ಲ ಉಪ್ಪು, ಖಾರ ಎಲ್ಲ. ಹಾಗಾಗಿ ಒಂದು 5-6 ನಿಮಿಷ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು. ಇದು ಕುದಿ ಬರ್ತಾ ಇದೆ ನೋಡಿ, ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅಂದರೆ ಕಡಿಮೆ ಉರಿನಲ್ಲಿಟ್ಟು ಮುಚ್ಚಳವನ್ನು ಮುಚ್ಚಿ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ರೆಡಿಯಾಗಿದೆ ನಮ್ಮ ಬಿಸಿಬೇಳೆ ಭಾತ್ ಅನ್ನುವಂಥದ್ದು. ನೋಡ್ಬೋದು, ತುಂಬ ಗಟ್ಟಿಯಾಗೂ ಇಲ್ಲ, ಹಾಗಂತೇಳಿ ತುಂಬ ತೆಳುವಾಗೂ ಇಲ್ಲ. ನಮಗೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ರೂಪದಲ್ಲಿ ಏನು ಕೊಡ್ತಾರಲ್ಲ ಬಿಸಿಬೇಳೆ ಭಾತು, ಅದೇ ಒಂದು ಹದದಲ್ಲಿದೆ. ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ನಾವು ಫ್ರೆಶ್ಶಾಗಿ ಮಾಡ್ಕೊಂಡಿರೋವಂಥ ಪೌಡರಿನ ಘಮ ಅನ್ನೋವಂಥದ್ದು ಮನೆ ತುಂಬ ಹರಡುತ್ತೆ ಅಂತಲೇ ಹೇಳ್ಬೋದು. ಬಿಸಿಬೇಳೆ ಭಾತ್ ಮಾಡೋದ್ರಂತೂ ತುಂಬ ಒಂದು ಒಳ್ಳೆ ಪರಿಮಳ ಬೀರತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಮಾಡ್ಕೊಳ್ಳೋವಂಥ ಸಮಯದಲ್ಲೇ ಹುರ್ಕೊಂಡ್ಬಿಟ್ರೆ ಒಳ್ಳೆ ಪರಿಮಳ ಕೂಡ ಇರುತ್ತೆ. ರುಚಿಯೇ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಸಿಗೋವಂಥ ಒಂದು ಪ್ರಸಾದ ರೂಪದಲ್ಲಿ ಏನು ಕೊಡ್ತಾರಲ್ಲ ಬಿಸಿಬೇಳೆ ಭಾತು, ಅದೇ ಟೇಸ್ಟ್ ಇರುತ್ತೆ. ಖಂಡಿತ ಒಮ್ಮೆ ಈ ಒಂದು ವಿಧಾನದಲ್ಲಿ ಮಾಡಿ ನೋಡಿ. ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಥ್ಯಾಂಕ್ ಯು.